ನೋಡಿ. ಹಲೋ ನಮಸ್ತೆ ಸ್ನೇಹಿತರೆ, ನನ್ನ ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ತಿರ ಇರುವಂತಹ ಒಂದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೂಡ, ಹಳ್ಳಿ ರುಚಿ ಅಂತ ಹೇಳ್ಬಿಟ್ಟು ಅದೊಂದು ಹೋಟೆಲ್ಲು, ಅಂದರೆ ಸ್ಟ್ರೀಟ್ ಫುಡ್ಡು. ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ಏನಪ್ಪ ಅಂದರೆ ತುಂಬ ಜನ ಇದ್ದಾರೆ, ಆಗಲೂ ಕೂಡ ತುಂಬ ಜನ ಇದ್ದರು. ಓಕೆ, ಇವಾಗ ನೋಡಿ ಇನ್ನೂ ಇಷ್ಟು ಜನ ಇದ್ದಾರೆ. ನಾವು ವಿಡಿಯೋ ಟೈಮಲ್ಲೂ ಕೂಡ ಇದೆಲ್ಲಿ ಬರುತ್ತೆ ಲೊಕೇಶನ್ ಅಂತ ಹೇಳ್ಬಿಡ್ತೀನಿ. ಅಲ್ಲೊಂದು ಹುಂಡೈ ಶೋರೂಮ್ ಇದೆ ಯಶವಂತಪುರದಲ್ಲಿ. ಓಕೆ, ಹುಂಡೈ ಶೋರೂಮ್ ಇದು ಈ ಕಡೆ ಬಂದರೆ ಇದು ಗುರುಗುಂಟೆಪಾಳ್ಯ ಬರುತ್ತೆ. ಇದು ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಇದು ಈ ಕಡೆದು. ಇದ್ರ ಪಕ್ಕದಲ್ಲೇ ಇರುವಂತಹ ಒಂದು ಹುಂಡೈ ಶೋರೂಮ್ ಇದೆ. ಹುಂಡೈ ಶೋರೂಮ್ ಅಪೋಸಿಟಲ್ಲೇ ಹಳ್ಳಿ ರುಚಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರೀಟ್ ಫುಡ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕೂಡ ನೋಡಿದ್ದೆ, ಎಲ್ಲೋ ನೋಡಿದ್ದೆ, ರೀಲ್ಸಲ್ಲೆಲ್ಲ ನೋಡಿದ್ದೆ. ತುಂಬ ಫೇಮಸ್ಸು. ಎಷ್ಟು ಜನ ಬರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಸರೌಂಡಿಂಗ್ ಬಂದವರೆಲ್ಲ ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾರೆ. ಬನ್ನಿ ಇವಾಗ ಏನೇನಿದೆ ಅಂತ ತಿಳ್ಕೊಳ್ಳೋಣ. ನಾನ್ ವೆಜ್ ಹೇಗಿದೆ, ಟೇಸ್ಟ್ ಹೇಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಆಲ್ರೆಡಿ ತುಂಬ ಜನ ಇಲ್ಲಿ ಊಟ ಮಾಡಿದವರು ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇಷ್ಟು ಜನ ಕ್ರೌಡ್ ಸೇರೋದು ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ. ಬನ್ನಿ ಇವಾಗ ನಾವು ಕೂಡ ಹೋಗ್ಬಿಟ್ಟು ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಪರೋಟ ಬೇಕಾ ನಿಮಗೆ ನೀವೇ ಹಾಕೋಬೋದು. ಅಲ್ಲಿ ಇಟ್ಟಿರ್ತಾರೆ ಪರೋಟಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಪರೋಟ ನೀವೇ ಹಾಕೋಬೋದು. ವೆಜ್ ಏನೇ ಸಾಂಬಾರಾಗಲಿ, ಅದೇ ರೀತಿ ಗ್ರೇವಿ ಆಗಲಿ, ಅಲ್ಲಿ ನೋಡಿ ಹೆಂಗೆ ಹಾಕೊಳ್ತಿದ್ರೆ ನೀವೇ ಹಾಕೋಬೋದು. ಅಂದರೆ ಅಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ, ಅಂದರೆ ನಂಬಿಕೆ ಅಷ್ಟೇ. ಇವಾಗ ನೀವೇನು ನೋಡ್ತಾಯಿದ್ರೆ ರೈಸು ಒಬ್ಬರೇ ಹಾಕ್ತಾರೆ. ಇಲ್ಲಿ ಚಿಕನ್ ಐಟಮ್ ಇದೆ, ಚಿಕನ್ ಐಟಮ್ ಹಾಕ್ತಾರೆ. ಅಲ್ಲಿ ಪರೋಟ ಆಗಿರ್ಬೋದು, ಅದೇ ರೀತಿ ಮುದ್ದೆ ಆಗಿರ್ಬೋದು. ಇಲ್ಲಿ ನೋಡಿ ಎಲ್ಲ ಗ್ರೇವಿ ಎಲ್ಲ ಹೆಂಗೆ ಹಾಕ್ಕೊಳ್ತಾಯಿದ್ದಾರೆ ಅಂತ ನೋಡಿ. ಇಲ್ಲಿ ರೈಸ್ ಹಾಕ್ತಾಯಿದ್ದಾರೆ. ಓಕೆ, ಜನ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಬಿಲ್ ತೊಗೊಳಕ್ಕೂ ಟೈಮ್ ಇಲ್ಲ, ಅಷ್ಟೊಂದು ಕ್ರೌಡ್ ಇದೆ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಪರೋಟ ಮಾಡ್ತಾಯಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಏನು ತೊಗೊಂಡಿದ್ದೀರಾ ಸರ್ ಇವತ್ತು? ಈಗ ನಾನು ಕುಷ್ಕನು ಪರೋಟ. ಇಲ್ಲಿ ಬರ್ತಾಯಿದ್ರು ಅವಾಗ? ಡೈಲಿ ಬರ್ತೀವಿ. ಡೈಲಿ ಬರ್ತೀರಾ? ಡೈಲಿ ಬರ್ತೀವಿ. ಏನೇನು ತೊಗೊಳ್ತೀರಾ? ಯಾವ್ದು ಇಷ್ಟ ಆಗುತ್ತೆ ತಿಳ್ಕೊಡ್ರಿ. ಎಲ್ಲ ಕಬಾಬು, ಫ್ರೈ, ಬಿರಿಯಾನಿ ಎಲ್ಲ ಇಷ್ಟ ಆಗುತ್ತೆ. ಓಕೆ, ಇದು ರೆಕಮೆಂಡ್ ಮಾಡ್ಬೋದು, ಬೇರೆಯವ್ರಿಗೆ ಹೇಳ್ಬೋದು ಅಂತ? ಆರಾಮಾಗಿ ಬರ್ಬೋದು ಸರ್. ನಾನು ಇವತ್ತಲ್ಲ, ಇವ್ರು ಇನ್ನೂ ಅಲ್ಲಿ ಮಾಡ್ತಾಯಿದ್ರು, ಇಲ್ಲಿ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ಅಂಗಡಿ ಅವ್ರದ್ದು ಆರಾಮ್ಸೆ ಇದರಲ್ಲಿದೆ, ಲಾರಿ ಸ್ಟ್ಯಾಂಡಲ್ಲಿ. ಹೌದು, ಅಲ್ಲಿಂದನೂ ಬರ್ತೀವಿ ನಾನು. ಅಲ್ಲಿ ಸುಮಾರು ಒಂದು ನನಗೆ ಗೊತ್ತಿರೋಂಗೆ 6-7 ವರ್ಷದಿಂದ ಇದೆ. 6-7 ವರ್ಷದಿಂದ ನಾವು ಬರ್ತೀವಿ. ನೀವು ಬರ್ತಾಯಿದ್ದೀರಾ? ಓಕೆ, ಅವ್ರು ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತು ಅಂತಂದ್ರೆ ನೀವು ಸ್ಟಾರ್ಟಿಂಗಿಂದಲೇ ಬರ್ತಾಯಿದ್ದೀರಾ? ಇವೆಲ್ಲ 2-3 ಒಟ್ಟಿದ್ದವರು. ನಾವು ವೆಜ್ಜದು ಇತ್ತು. ಈಗ ಇಷ್ಟು ವರ್ಷದಿಂದ ಬರ್ತಾಯಿದ್ದೀರಾ ಅಂದರೆ ಟೇಸ್ಟ್ ಕೊಟ್ಟಿರಬೇಕು. ಅದೇ ಟೇಸ್ಟೇ, ಏನು ಚೇಂಜ್ ಇಲ್ಲ. ಏನು ಅವಾಗಿಂದ ಏನು ಟೇಸ್ಟ್ ಇದೆ? ಅದೇ ಇನ್ನೂ ಚೆನ್ನಾಗಿ. ಈಗೆಲ್ಲ ನಡ್ಕೊಳ್ಳೋದೆಲ್ಲ ಇವಾಗ ಅವಾಗ ಹಂಗಿತ್ತು, ಇವಾಗ ಹಿಂಗೆ ಅಂತ ಏನಾರು ಇಲ್ಲ? ಏನಿಲ್ಲ, ಸೇಮ್ ಇದೆ. ಸೇಮ್ ಚೆನ್ನಾಗಿದೆ. ಅಂದರೆ ಬೇರೆ ಕಡೆ ತಿಂದಿರ್ತೀರಾ ನೀವು? ಹೌದು, ತಿಂದ್ಬಿಟ್ಟು ಅದಕ್ಕೆ ಈಗ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ನೋಡಿ, ಮಹಾಲಕ್ಷ್ಮಿ ಲೇಔಟಿಂದ. ಅಲ್ಲಿಂದ ಬಂದಿದ್ದೀರಾ ಊಟಕ್ಕೆ? ಹುಡುಗರು ಮಕ್ಕಳು ಬಂದಿದ್ದೀವಿ ನೋಡಿ, ಅದಕ್ಕೆ. ತಮ್ಮ ಹೆಸರು? ಕುಮಾರ್ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಾವು ಇವಾಗ ತಗೊಂಡಿದ್ದೀವಿ ಬಿರಿಯಾನಿ ತಗೊಂಡಿದ್ದೀನಿ. ಅದೇ ರೀತಿ ಚಿಕನ್ ಚಾಪ್ಸ್ ಇದೆ. ಅದೇ ರೀತಿ ಇದು ಬಂದ್ಬಿಟ್ಟು ಲಿವರ್ ಇದೆ, ಕಬಾಬ್ ಇದೆ. ನೋಡಿ ಕಬಾಬ್ ನೋಡಿ ಯಾವ ರೀತಿ ಇದೆ ಅಂತ. ಗರಿ ಆಗಿದೆ. ಇಲ್ಲಿ ನೋಡಿ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ನೋಡಿ, ಇದನ್ನ ಬೇಗ ತಿನ್ನಬೇಕು ಅನ್ನಿಸ್ತಾಯಿದೆ. ತಿನ್ಬಿಡೋಣ ಫಸ್ಟಿಗೆ, ತೋರಿಸ್ಬಿಡ್ತೀನಿ ನೋಡಿ. ಬಾಯಲ್ಲಿಟ್ಟ ತಕ್ಷಣ ಅದರ ಸ್ವಾದ, ಏನು ಮಸಾಲೆ ಹಾಕಿರ್ತಾರೆ, ಸಖತ್ ಟೇಸ್ಟಿಯಾಗಿದೆ. ಇಲ್ಲಿ ಇನ್ನೂ ಬೋಟಿ ಅದು ಇದು ಸಿಕ್ಕಾಪಟ್ಟೆ ಐಟಮ್ ಸಿಗುತ್ತೆ. ಇವಾಗ ತೊಗೊಂಡಿರೋದು ಇಷ್ಟೇ. ಅದ್ರ ಜೊತೆಗೆ ಬಿರಿಯಾನಿ ಆಗಿರ್ಬೋದು, ವೆಜ್ ಐಟಮ್ ಬೇಕಾದ್ರೆ ನಿಮ್ಗೆ ವೆಜ್ ಐಟಮು ಕೂಡ ಸಿಗುತ್ತೆ. ನೋಡಿ
ಎಷ್ಟು ಸ್ಮೂತಾಗಿ ಬರ್ತದೆ ಅಂದರೆ ಅಬ್ಬಾ, ರೈಸ್ ಕ್ವಾಲಿಟಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಆಗಲೇ ಅರ್ಧ ಗಂಟೆ ಮುಂಚೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನೀವೇನಾದರೂ ಈ ಸುತ್ತಮುತ್ತ ಗುರುಗುಂಟೆಪಾಳ್ಯ, ಯಶವಂತಪುರ ಈ ಕಡೆ ಹೋದರೆ ನಿಮಗೆ ಮಹಾಲಕ್ಷ್ಮಿ ಲೇಔಟ್ ಬರುತ್ತೆ. ಹುಂಡೈ ಶೋರೂಮ್ ಇದೆ. ಹುಂಡೈ ಶೋರೂಮ್ ಅಪೋಸಿಟಲ್ಲಿರುವಂತಹ ಹಳ್ಳಿ ರುಚಿ ಅಂತ ಹೇಳ್ಬಿಟ್ಟು ಹೋಟೆಲು, ಸ್ಟ್ರೀಟ್ ಫುಡ್ಡು. ಆಲ್ಮೋಸ್ಟ್ ಇವರು 5-6 ವರ್ಷ 8 ವರ್ಷ ಆಯಿತು ಇಲ್ಲಿ ಮಾಡಿ. ಇನ್ನೊಂದು ಕಡೆ ಒಂದಿದೆ, 2 ಇದೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ, ಅದಕ್ಕೆ ಇಲ್ಲಿ ಜನ ಜಾಸ್ತಿ ಬರೋದು. ಜಾಸ್ತಿ ಅಂದರೆ ಈ ಕಡೆ ಅಕ್ಕಪಕ್ಕ ಇಂಡಸ್ಟ್ರಿಯಲ್ ಏರಿಯಾಗಳಿದೆ. ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾಗಳಾಗಿರ್ಬೋದು, ಕ್ಯಾಬ್ ಅವರಾಗಿರ್ಬೋದು, ಆಟೋದವರಾಗಿರ್ಬೋದು, ಈ ಒಂದು ಊಟ ತಿನ್ನೋಕ್ಕೆ ಈಗ ಯಾಕಪ್ಪ ಅಂತಂದರೆ ಈಗ ನಮ್ಮ ಕ್ಯಾಬ್ ಅವರಾಗಿರ್ಬೋದು, ಆಟೋದಾಗಿರ್ಬೋದು, ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಏನಂತೆ ಬೇಗ ಬಂದ ತಕ್ಷಣ ನಮಗೆ ಒಳ್ಳೆ ರುಚಿಯಾದ ಊಟ ಸಿಗಬೇಕು, ಮಾಡಿದ ತಕ್ಷಣ ನಮ್ಮ ಕೆಲಸಗಳಿಗೆ ಹೋಗಬೇಕು ಅನ್ನೋ ಒಂದು ಥಾಟ್ ಇರುತ್ತೆ. ವೇಟ್ ಮಾಡೋ ಆಗಿಲ್ಲ ನೋಡಿ. ಇನ್ನೂ ಆದರೂ ಎಷ್ಟೊಂದು ಕ್ರೌಡ್ ಇದೆ ಅಂದರೆ ಆಲ್ರೆಡಿ 3 ಗಂಟೆ ಆಗಕ್ಕೆ ಬಂತು. ಇವ್ರದ್ದು 4 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ ಇಲ್ಲಿ ಬಂದು ಊಟ ಮಾಡೋಕ್ಕೆ. ನಮಗೂ ಇವತ್ತು ಟೈಮ್ ಸಿಕ್ತು, ಈ ರೂಟಲ್ಲಿ ಬರ್ತಾ ಊಟ ಮಾಡ್ತಾಯಿದ್ದೀನಿ. ಲಿವರ್ ಇದು ಮಸಾಲೆ ಸೂಪರ್ ಆಗಿದೆ. ಮಸಾಲೆ ಇಷ್ಟ ಆಯಿತು. ಪೀಸ್ಗಳು ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಈ ರೂಟಲ್ಲಿ ಏನಾದರೂ ಬಂದರೆ ನೀವು ಟೇಸ್ಟ್ ಮಾಡಿ. ಅದೇ ರೀತಿ ಮುದ್ದೆ ಸಿಗುತ್ತೆ, ಪರೋಟ ಸಿಗುತ್ತೆ. ನಾನು ಆಗಲೇ ಗಮನಿಸ್ದಂಗೆ ಮುದ್ದೆನೂ ಅವರೇ ಹಾಕ್ಕೊಡ್ತಾಯಿದ್ರು, ಪರೋಟನೂ ಅವರೇ ಹಾಕ್ಕೊಳ್ತಾಯಿದ್ರು. ಯಾವ ರೀತಿ ಅಂದರೆ ನಮಗೆ ಏನು ಬೇಕು ನಾವು ಹಾಕ್ಕೊಂಡು ತಿಂದು. ಅದೇ ರೀತಿಯಲ್ಲಿ ಕ್ಯಾಶ್ ಕೌಂಟ್ರ್ ಹತ್ರ ದುಡ್ಡು ಕೊಡೋಕ್ಕೆ ವೇಟ್ ಮಾಡಬೇಕಾಗಿತ್ತು, ಅಷ್ಟೊಂದು ಕ್ರೌಡ್ ಸೇರ್ತಾಯಿತ್ತು. ಯಾಕಂದರೆ ಅವ್ರ ಮೇಲೆ ಇಟ್ಟರು ನಂಬಿಕೆ, ಇವ್ರ ಮೇಲೆ ಇಟ್ಟರು ನಂಬಿಕೆ ಅಷ್ಟೇ. ಕೆಲವೊಂದು ಕಡೆ ಹೋದಾಗ ನಾವು ಒಂದು ಸ್ವಲ್ಪ ವೇಟ್ ಮಾಡಬೇಕು. ಅವ್ರು ಬಡಿಸೋರ್ಗೂ ಏನಾದ್ರು ನಾವು ಸೌಟ್ ಹಿಡಿದ್ವಿ ಅಂದರೆ ಯಾಕ್ರಿ ಏನು ಅಂತ ಕೇಳ್ತಾರೆ. ಆ ರೀತಿ ಏನಿಲ್ಲ ಇಲ್ಲಿ. ಆರಾಮಾಗಿ ಬಂದು ನಿಮ್ಮದೇ ಹೋಟೆಲ್ ಥರ ನೀವು ತಿನ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಬೇರೆ ಕಡೆ ತಿಂದಿರ್ತೀವಿ. ಕಬಾಬ್ ಕೂಡ ಸೂಪರಾಗಿದೆ. ನೀವು ವೆಜ್ ಆದರೂ ಪರವಾಗಿಲ್ಲ, ನಾನ್ ವೆಜ್ ಆದರೂ ಪರವಾಗಿಲ್ಲ. ವೆಜ್ ಏನಾದ್ರು ನೀವು ಬರ್ತೀನಿ ಅಂದರೆ ಅಲ್ಲಿ ಇದೆಯಲ್ಲ ಪುಟ್ರಕ್ಕು, ಆ ಕಡೆ ವೆಜ್ ಇರುತ್ತೆ, ಈ ಕಡೆ ನಾನ್ ವೆಜ್ ಇರುತ್ತೆ. ಓಕೆ, ನಿಮಗೆ ಕೆಲವರಿಗೆಲ್ಲ ನಾನ್ ವೆಜ್ ಕಡೆ ಇದ್ದರೆ ವೆಜ್ ತಿನ್ನೋಕ್ಕೆ ಒಂದು ಸ್ವಲ್ಪ ನೋಡೋಲ್ಲ. ಬಟ್ ಆ ಕಡೆ ಇರುತ್ತೆ, ಆ ಕಡೆ ಬಡಿಸೋರು ಕೂಡ ಬೇರೆಯವರು ಇರ್ತಾರೆ. ಆರಾಮಾಗಿ ಬರ್ಬೋದು, ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ಲಿ ಬೇಕಾದ್ರೆ ಲಿಂಕು ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಈ ಲೊಕೇಶನ್ಗೆ ಬರುತ್ತೆ. ಈ ಸರೌಂಡಿಂಗಲ್ಲಿ ಬಂದು ಒಂದ್ಸಲಿ ಊಟ ಮಾಡಿ. ನಾನು ಊಟ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಹೆಸರು ನಿಮ್ಮದು? ಸರ್ ನಮ್ಮದು ಹೋಟೆಲ್ ಹೆಸರು ಬಂದು ಹಳ್ಳಿ ರುಚಿ ಮಿಲ್ಟ್ರಿ ಹೋಟ್ಲು. ನಮ್ಮ ಹೆಸರು ಬಂದು ರಾಜು. ಓಕೆ, ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ವೆಜ್ಜಲ್ಲಿ ಅನ್ನ ಸಾಂಬಾರು ಸಿಗುತ್ತೆ, ಮುದ್ದೆ ಪಲ್ಯ ಸಿಗುತ್ತೆ, ಪರೋಟ ಸಿಗುತ್ತೆ. ಬೆಳಗ್ಗೆ ಹೊತ್ತು ಇಡ್ಲಿ, ವಡ, ಪೂರಿ, ದೋಸೆ, ರೈಸ್ ಬಾತ್ ಸಿಗುತ್ತೆ. ನಾನ್ ವೆಜ್ಜಲ್ಲಿ ಬಂದು ಕುಷ್ಕಾ, ಬಿರಿಯಾನಿ, ಚಿಕನ್ನು, ಬೋಟಿ, ಲಿವರು, ಲಾಲಿಪಪ್ಪು, ಕಬಾಬು, ಪೆಪ್ಪರು ಪ್ರತಿದಿನ ಇದೆಲ್ಲ ಐಟಮ್ ಇರುತ್ತೆ? ಪ್ರತಿದಿನ ಇರುತ್ತೆ ಸರ್. ಸಂಡೇ ಹೊತ್ತು ಕಾಲು ಸೂಪ್ ಸ್ಪೆಷಲ್ ಇರುತ್ತೆ. ಕಾಲು ಸೂಪ್ ಬಂದು 90 ರೂಪಾಯಿ. ಬರೀ ಪ್ಲೈನ್ ಸೂಪ್ ಬೇಕು ಅಂದರೆ 20 ರೂಪಾಯಿ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ನಿಮ್ಮದು? ಸರ್ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ನೈಟ್ 12 ಗಂಟೆವರೆಗೂ ಇರುತ್ತೆ. ಈ ಒಂದು ಪ್ಲೇಸಲ್ಲಿ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಪ್ಲೇಸಲ್ಲಿ ಬೆಳಗ್ಗೆ 8 ಗಂಟೆಗೆ ಬರ್ತೀವಿ ಸರ್ ಇಲ್ಲಿ. ಬೆಳಗ್ಗೆ 8 ಗಂಟೆಗೆ ಇರ್ತೀರಾ ಸರ್? ಹಾಂ, ಬೆಳಗ್ಗೆ 8 ಗಂಟೆಗೆ ಬಂದರೆ 4 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಇರ್ತೀವಿ. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಓಕೆ, ಇಲ್ಲಿ ತುಂಬ ಆಲ್ಮೋಸ್ಟ್ ತುಂಬ ಜನ ಬರ್ತಾರೆ ಸರ್, ನೋಡಿದ್ದೀವಿ. ಕ್ರೌಡ್ ತುಂಬ ಇರುತ್ತೆ. ಹೌದು ಸರ್. ಏನು ಟೇಸ್ಟ್? ಸರ್ ಸೂಪರ್ ಟೇಸ್ಟ್ ಕೊಡ್ತಾರೆ ಇಲ್ಲಿ ಭಟ್ರುಗಳು. ಸುಮಾರು 4-5 ವರ್ಷದಿಂದ ಇರೋ ಭಟ್ರುಗಳು, ಎಲ್ಲ ಸೀನಿಯರ್ಸು. ಒಳ್ಳೆ ಟೇಸ್ಟ್ ಇರುತ್ತೆ. ಸುಮಾರು ಈ SRS ರೋಡು, ಪೀಣ್ಯ, ಗೊರಗುಂಟೆಪಾಳ್ಯ ಈ ಕಡೆಯಿಂದ ಸುಮಾರು ಜನ ಬರ್ತಾರೆ ಕಸ್ಟಮರ್ಸ್ ಎಲ್ಲ. ನಮ್ಮಲ್ಲೆಲ್ಲ ರೆಗ್ಯುಲರ್ ಕಸ್ಟಮರೇ ಬರೋದು. ಇಲ್ಲ ಟೇಸ್ಟ್ ನೋಡಿ ಆ ಥರ ಕಸ್ಟಮರ್ ಬರೋದು ಸರ್. ಸರ್ ಇದು ಅಲ್ಲಿ ಸುಮಾರು 5 ವರ್ಷ ಆಯಿತು. ಹಾಂ, ಮೊದಲು ಈ ಸ್ಪಾಟಲ್ಲಿ ಇದ್ವಿ. ಆ ಸ್ಪಾಟ್ ಚೇಂಜ್ ಆದಮೇಲೆ ಇಲ್ಲಿ ರೋಡ್ ಆಯ್ತಲ್ಲ, ರೋಡ್ ಆದಮೇಲೆ ಇದೆ ಪರ್ಮನೆಂಟ್ ಜಾಬ್. ಹಾಂ ಸರ್, ಬೇರೆ ಕಡೆ ಮಾಡ್ತೀವಿ. ಇಲ್ಲಿ ಲಾರಿ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಲಾರಿ ಸ್ಟ್ಯಾಂಡ್ ಹತ್ರ ಅಡುಗೆ ಮಾಡ್ತೀವಿ. ಅಲ್ಲೇ ಒಂದು ಹೋಟ್ಲ್ ಇದೆ, ಅಲ್ಲಿಂದ ಮಾಡ್ಕೊಂಡು ಅಲ್ಲಿಂದ ರೆಡಿ ಇಲ್ಲಿಗೆ ತರ್ತೀವಿ. ಸರ್ ಇದು RMC 6 ಗೇಟ್ ಹತ್ರ ಬರುತ್ತೆ. ಈ ಕಡೆ ಗೊರಗುಂಟೆಪಾಳ್ಯ ಅಂತ ಬಂದರೆ ME ಸ್ಟಾಪು 6 ಗೇಟ್ ಹತ್ರ ಬರುತ್ತೆ. ಹೊಂಡಾ ಶೋರೂಮ್ ಆಪೋಸಿಟ್ ಅದೇ
ಯಾರು ಬೇಕಾದ್ರೂ ಅಡ್ರೆಸ್ ಇರ್ತಾರೆ. ಅಂದರೆ 4 ಗಂಟೆವರೆಗೂ ಅಷ್ಟೇ, ಸಾಯಂಕಾಲ ಏನಿರಲ್ಲ ಅದು? ಇದು ಸಂಜೆ ಇರಲ್ಲ ಸರ್. ನಮ್ದು ಇನ್ನೊಂದು ಅಲ್ಲಿ ಲಾರಿ ಸ್ಟ್ಯಾಂಡಲ್ಲ ಇದೆ, ಆ ಕಂಠೀರವ ಗೇಟ್ ಇದೆಯಲ್ಲ ಅಲ್ಲಿದೆ, ಅದು ನೈಟ್ 12 ಗಂಟೆವರೆಗೂ ಇರುತ್ತೆ. ಅರ್ಧ ಗಂಟೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.